Hello everyone, welcome to Sunmarga classes. Let us see question number 20 of chapter Force and Laws of Motion. The mathematical expression representing the second law of motion. Second law of motion ಅನ್ನ represent ಮಾಡೋ mathematical expression ಯಾವುದು ಅಂತ ಕೇಳ್ತಾ ಇದ್ದಾರೆ. Okay, option A, F is equal to m into A. Force equal to product of mass and acceleration. Yes, this is correct. Alva? Idu correct ide. Option A is correct. Option B, force is equal to mass by acceleration. This is wrong. Option C, force is equal to mass plus acceleration. This is also wrong. Option D, force is equal to mass minus acceleration. Wrong. The correct option is option A, force equal to mass into acceleration. Force, according to second law ಏನಿದೆ, force equal to product of mass and acceleration ಅಂತ ಹೇಳ್ತಾರೆ. ನೋಡಿ ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಶಾಪಿಂಗ್ ಫುಲ್ ಇರುತ್ತಲ್ಲ, ಶಾಪಿಂಗ್ ಕಾರ್ಟ್ ಏನಿರುತ್ತೆ ಅದನ್ನ ಸ್ಲೋ ಆಗಿ ತಳ್ತೀರಿ. ಸೊ ಯು ಆರ್ ಅಪ್ಲೈಯಿಂಗ್ ಲೆಸ್ ಫೋರ್ಸ್ ಕಡಿಮೆ ಅಪ್ಲೈ ಮಾಡ್ತೀರಿ. ಆ ಟೈಮಲ್ಲಿ ಎಕ್ಸಲರೇಷನ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಈಗ ನೀವು ಟ್ರಾಲಿ ಏನ್ ಮಾಡ್ತೀರಿ, ಹಾರ್ಡ್ ಜಾಸ್ತಿ ಫೋರ್ಸ್ ಹಾಕಿ ತಳ್ತೀರಿ. ಆ ಟೈಮಲ್ಲಿ ಎಕ್ಸಲರೇಷನ್ ಏನಾಯ್ತು, ಜಾಸ್ತಿ ಆಯ್ತು. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸಲರೇಷನ್ ಆಯ್ತಾ. ಇನ್ನೊಂದು ಕೇಸ್ ನೋಡೋಣ. ಫೋರ್ಸ್ ಸೇಮ್ ಇದೆ ಬಟ್ ಮಾಸ್ ಹೆಚ್ಚು ಕಡಿಮೆ ಇದ್ದಾಗ, ಸರಿ, ಯು ಹ್ಯಾವ್ ಎಂಟಿ ಕಾರ್ಟ್ ಇದೆ, ಈಗ ಅದನ್ನ ತಳ್ತೀರಿ ಅಂತ ಇಟ್ಕೊಳ್ಳೋಣ. ಆ ಟೈಮಲ್ಲಿ ನೀವು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರು ಅದು ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಮಾಸ್ ಏನಿದೆ, ಯಾಕಂದ್ರೆ ಮಾಸ್ ಎಕ್ಸಲರೇಟ್ ಆಗೋದೇನಿದೆ ಜಾಸ್ತಿ ಆಗಿರುತ್ತೆ. ಯಾಕೆ, ಮಾಸ್ ಕಡಿಮೆ ಇದೆ. ಬಟ್ ಅದೇ ನೀವು ಕಾರ್ಟನ್ನ ಫುಲ್ ಥಿಂಗ್ಸ್ ಇಂದ ಫುಲ್ ಮಾಡ್ರಿ, ಈಗ ನೀವು ಸೇಮ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರು ಎಕ್ಸಲರೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಕ್ಸಲರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಎಕ್ಸಲರೇಷನ್ ಏನಿದೆ ಮಾಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಇರುತ್ತೆ. ಅದೇ ರೀಸನ್ಗೆ ಈ ತರ ನಾವು ಅಬ್ಸರ್ವ್ ಮಾಡಬಹುದು. ಸರಿನಾ? ಓಕೆ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. F is equal to m into A. ಥ್ಯಾಂಕ್ ಯು.